ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಇವತ್ತಿನ ವಿಡಿಯೋದ ವಿಚಾರ ನಿಮಗೆ TCS ಕಂಪನಿಯ ಬಗೆಗೆ ಸಂಪೂರ್ಣ ಪರಿಚಯವನ್ನು ನೀಡುವುದು, ಫಂಡಮೆಂಟಲ್ ಅನಾಲಿಸಿಸ್ ಮಾಡುವುದು. ಮತ್ತೆ ಬಹಳಷ್ಟು ಜನ ನಮ್ಮ ಸ್ಟೂಡೆಂಟ್ಸು ಇದನ್ನು ದೀರ್ಘಾವಧಿಗೆ ತಮ್ಮ ಪೋರ್ಟ್ಫೋಲಿಯೋದಲ್ಲಿ ಸೇರಿಸ್ಕೊಂಡಿದ್ದಾರೆ. TCS ಸ್ಟಾರ್ಟ್ ಆಗಿದ್ದು 1968ರಲ್ಲಿ ಟಾಟಾ ಕಂಪ್ಯೂಟರ್ ಸಿಸ್ಟಮ್ ಅಂತ ಮುಂಬೈನಲ್ಲಿ ಸ್ಟಾರ್ಟ್ ಮಾಡಿದ್ದು ಟಾಟಾ ಸನ್ಸ್ ಲಿಮಿಟೆಡ್. ಇದು ಬಿಗ್ಗೆಸ್ಟ್ IT ಸರ್ವಿಸ್ ಕನ್ಸಲ್ಟಿಂಗ್ ಕಂಪನಿ ಇಂಡಿಯಾದಲ್ಲಿ, ಮತ್ತೆ ಒನ್ ಆಫ್ ದಿ ಬಿಗ್ಗೆಸ್ಟ್ ಇನ್ ದ ಹೋಲ್ ವರ್ಲ್ಡ್ ಆಲ್ಸೋ. IPO ಬಂದದ್ದು 2004ರಲ್ಲಿ, ಮತ್ತೆ ₹1 ಫೇಸ್ ವ್ಯಾಲ್ಯೂ ₹850 ಸೇಲ್ ಮಾಡ್ಕೊಂಡಿದ್ರು. ಆಮೇಲೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ಪ್ರಮೋಟರ್ಸ್ ಹತ್ರ 72.19% ಇದೆ, ಫಾರಿನ್ ಇನ್ಸ್ಟಿಟ್ಯೂಷನ್ ಅವ್ರ ಹತ್ರ 15.37%, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ 7.89%, ರಿಟೇಲ್ ಇನ್ವೆಸ್ಟರ್ಸ್ ಹತ್ರ ಇರೋದು ಕೇವಲ 4.55%. ಬೇರೆ ಡೀಟೇಲ್ಸು: ಮುಖಬೆಲೆ ₹1, ಬುಕ್ ವ್ಯಾಲ್ಯೂ ಒಂದು ಶೇರಿಗೆ ₹262, ಸೆಕ್ಟರ್ PE 41.71, ಮತ್ತೆ TCS ನ PE ರೇಷಿಯೋ 42.28. ಈಗ ನಾನು ಕಂಪನಿಯ ಆಯ ವ್ಯಯ ಪಟ್ಟಿಗೆ ಬರ್ತಾ ಇದ್ದೀನಿ. 2017 ಮಾರ್ಚಲ್ಲಿ 1,17,966 ಕೋಟಿ ಇತ್ತು ಟೋಟಲ್ ಸೇಲ್ಸು. ನೆಟ್ ಪ್ರಾಫಿಟ್ 26,357 ಕೋಟಿ. 2018ರಲ್ಲಿ 1,23,104 ಕೋಟಿ, 25,880 ಕೋಟಿ ನೆಟ್ ಪ್ರಾಫಿಟ್. ಮತ್ತು 2019ರಲ್ಲಿ 1,46,463 ಕೋಟಿ ಟರ್ನ್ ಓವರ್, 31,562 ಕೋಟಿ ನೆಟ್ ಪ್ರಾಫಿಟ್. 2020ರಲ್ಲಿ 1,59,949 ಟೋಟಲ್ ಸೇಲ್ಸ್, ನೆಟ್ ಪ್ರಾಫಿಟ್ 32,447. ಮೊನ್ನೆ ಮಾರ್ಚ್ 2021ರಲ್ಲಿ ನೆಟ್ ಪ್ರಾಫಿಟ್ 32,562, ಮತ್ತೆ ಟೋಟಲ್ ಸೇಲ್ಸ್ 1,64,177. ಕಂಟಿನ್ಯೂಸ್ ಆಗಿ ಪ್ರಾಫಿಟ್ ಮೇಲಕ್ಕೆ ಹೋಗ್ತಾ ಇದೆ. ಆಮೇಲೆ TCS ನ 2 ಕ್ವಾರ್ಟರ್ನ ಕಂಪೇರ್ ಮಾಡ್ತಾ ಇದ್ದೀನಿ. ಕ್ವಾರ್ಟರ್ ಎಂಡಿಂಗ್ ಸೆಪ್ಟೆಂಬರ್ 2020 ಅಂದ್ರೆ ಸೆಕೆಂಡ್ ಕ್ವಾರ್ಟರ್ ಅಲ್ಲಿ ಟೋಟಲ್ ಸೇಲ್ಸ್ 40,135 ಕೋಟಿ, ನೆಟ್ ಪ್ರಾಫಿಟ್ 7,475 ಕೋಟಿ. ಕ್ವಾರ್ಟರ್ ಎಂಡಿಂಗ್ ಸೆಪ್ಟೆಂಬರ್ 2021 ಮೊನ್ನೆ ಎಂಡ್ ಆಗಿದ್ದು 46,867 ಕೋಟಿ ಟೋಟಲ್ ಸೇಲ್ಸ್, ನೆಟ್ ಪ್ರಾಫಿಟ್ 9,624 ಕೋಟಿ. ಚೇಂಜ್ ಆಗಿರೋದು ಕಳೆದ ಕ್ವಾರ್ಟರ್ಗೂ ಈ ಕ್ವಾರ್ಟರ್ಗೂ ಸೇಲ್ಸ್ ನಲ್ಲಿ 16.77, ನೆಟ್ ಪ್ರಾಫಿಟ್ ಅಲ್ಲಿ ಬಹಳ ಜಂಪು 28.75% ಪ್ರಾಫಿಟ್ ಎಕ್ಸ್ಟ್ರಾ ಆಗಿದೆ. ಈಗ ನಾನು ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬೇರೆ ಕಂಪನಿಗಳನ್ನ ಹೋಲಿಕೆ ಮಾಡಿದಾಗ ಒಂದು ಲಿಸ್ಟ್ ಕೊಟ್ಟಿದ್ದೀನಿ. TCS ನ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 14,55,817 ಕೋಟಿ, ಇನ್ಫೋಸಿಸ್ದು 7,34,203 ಕೋಟಿ, ವಿಪ್ರೋದು 3,62,364 ಕೋಟಿ. ಈಗ TCS ಬಗ್ಗೆ ಮತ್ತೊಂದಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ನೀವೇನಾದರೂ TCS ನ 100 ಷೇರುಗಳನ್ನು IPO ಟೈಮ್ನಲ್ಲಿ ತಗೊಂಡಿದ್ರೆ ಇವತ್ತಿನ ಸಿಚುವೇಶನ್ ಹೇಗಿರ್ತಿತ್ತು? ಮೊದಲ ಆಕ್ಷನ್ನು ಬೋನಸ್ಸು 2006ರಲ್ಲಿ TCS ನವರು 1:1 ಬೋನಸ್ ಕೊಟ್ಟರು. ಅಲ್ಲಿಗೆ 100 ಷೇರ್ ಇದ್ದದ್ದು 200 ಆಯಿತು. 2009ರಲ್ಲಿ ಮತ್ತೆ 1:1 ಕೊಟ್ಟರು, 200 ಇದ್ದದ್ದು 400 ಆಯಿತು. 2018ರಲ್ಲಿ 1:1 400 ಇದ್ದದ್ದು 800 ಷೇರು ಇವತ್ತಿನವರೆಗೆ ನಿಮ್ಮ ಹತ್ರ ಜಮಾ ಆಗಿದೆ. ನೀವು ಆವತ್ತು IPOನಲ್ಲಿ ₹1 ಷೇರು TCS ನ ಖರೀದಿ ಮಾಡಿದ್ರೆ, ಇವತ್ತೇನಾದರೂ ಬೋನಸ್ ಕೊಡದೇ ಇದ್ದಿದ್ರೆ ನಿಮ್ಮ ₹1 ಷೇರು ₹31,000 ಇರ್ತಾ ಇತ್ತು, 3,935 ಬದಲಾಗಿ. ಈಗ ಬಹಳ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್, ಆವತ್ತು ಹಣ ಹಾಕಿದ್ರೆ ಎಷ್ಟು ಹಣ ಇವತ್ತು ಬರ್ತಾ ಇತ್ತು? 2004 ಆಗಸ್ಟ್ ಅಲ್ಲಿ 17 ವರ್ಷ 2 ತಿಂಗಳ ಕೆಳಗೆ 26ನೇ ತಾರೀಕು ಆಗಸ್ಟ್ 2004ರಲ್ಲಿ ₹10,000
ಒಬ್ಬ ಹೂಡಿಕೆದಾರ TCS ಶೇರ್ ನಲ್ಲಿ ಹೂಡಿದ್ರೆ ಆವಾಗ 122.38 ರೂಪಾಯಿ ಇತ್ತು ಒಂದು ಶೇರಿಗೆ. ಈಗ ಮಾರ್ಕೊಂಡ್ರೆ 3,21,539 ಬರ್ತಾ ಇದೆ. ಯಾಕಂದ್ರೆ ಇವತ್ತಿನ ರೇಟು 3,935 ಮತ್ತೆ 17 ವರ್ಷ 2 ತಿಂಗಳಿಗೆ CAGR 22.41% ಬಂದಿದೆ. 5 ವರ್ಷದ CAGR ತಗೊಂಡ್ರೆ 27% ರಿಟರ್ನ್ಸ್ ಕೊಟ್ಟಿದೆ. ಈಗ TCS ನ 52 ವಾರದ ಹೈಯೆಸ್ಟ್ 3,989, 52 ವಾರದ ಲೋಯೆಸ್ಟ್ 2,600, ಇವತ್ತಿನ ರೇಟು 3,935. ಈಗ ಡಿವಿಡೆಂಡ್ ಲಾಭಾಂಶವನ್ನು ಹೇಗೆ ವಿತರಣೆ ಮಾಡಿದ್ದಾರೆ ಕಳೆದ 10 ವರ್ಷದಲ್ಲಿ ನಿಮ್ಮ ಮುಂದೆ ಇಟ್ಟಿದ್ದೇನೆ. 2011ರಲ್ಲಿ 1,600% ಡಿವಿಡೆಂಡ್ ಕೊಟ್ಟಿದ್ರು. 2021ರಲ್ಲಿ 3,700% ಡಿವಿಡೆಂಡ್ ಕೊಟ್ಟಿದ್ದಾನೆ. ಇದು ಟಾಟಾ ಕನ್ಸಲ್ಟೆನ್ಸಿ ಅವರ ಗ್ರಾಫ್ ಕಳೆದ 17 ವರ್ಷದ್ದು. ಹೇಗೆ ಮೇಲಕ್ಕೆ ಹೋಗ್ತಾ ಇದೆ, ಕೆಲವು ಸತಿ ಕಮ್ಮಿ ಆಗಿದೆ, ಅದನ್ನು ನೋಡ್ಕೊಳ್ಳಿ. ಸ್ನೇಹಿತರೆ, ನಾವು TCS ಬಗ್ಗೆ ಸುಮಾರಾಗಿ ಎಲ್ಲವನ್ನೂ ಕವರ್ ಮಾಡಿದ್ದೇವೆ ಫಂಡಮೆಂಟಲ್ ಅನಾಲಿಸಿಸ್ನಲ್ಲಿ. ಇದನ್ನು ನೀವು ದೀರ್ಘಾವಧಿಗೆ ಕೊಳ್ಳಬೇಕು ಅಂತಾದರೆ ಇನ್ನೂ ಒಂದಷ್ಟು ರಿಸರ್ಚ್ ಮಾಡಬೇಕು, ಗೂಗಲ್ ಮಾಡಿ ಅರ್ಥ ಮಾಡ್ಕೋಬೇಕು, ಬ್ಯಾಲೆನ್ಸ್ ಶೀಟನ್ನು ನಿಮ್ಮ ಕಣ್ಣಲ್ಲಿ ನೋಡಬೇಕು. ಯಾಕಂದ್ರೆ ಕನ್ನಡದಲ್ಲಿ ಒಂದು ಮಾತಿದೆ, ಕಣ್ಣಾರೆ ಕಂಡರೂ ಪರಾಮರ್ಶಿ ನೋಡಬೇಕು. ಅಷ್ಟೇ ಅಲ್ಲ, ಇದು ಸಾಫ್ಟ್ವೇರ್ ಮತ್ತು IT ಸೆಕ್ಟರ್ಗೆ ಸೇರಿದಂತಹ ಷೇರು. ಅದರಲ್ಲಿ ಇನ್ಯಾವ ಷೇರುಗಳಿದಾವೆ ಅಂತ ಒಂದು ಪಟ್ಟಿ ಹಾಕಿ ಅವುಗಳನ್ನು ಸ್ಟಡಿ ಮಾಡಿದ ಮೇಲೆ ನೀವು ಷೇರುಗಳನ್ನು ಕೊಳ್ಳಲಿಕ್ಕೆ ಪ್ರಾರಂಭ ಮಾಡಬಹುದು. ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ 10 ಷೇರುಗಳನ್ನು ನೀವು ಕೊಳ್ಳಬೇಕು ಅಂತ ನಾನು ಹೇಳಿದ್ರೆ ಅದರಲ್ಲಿ ಒಂದಾಗಿ IT ಸೆಕ್ಟರ್ನ ತಗೊಳ್ಳುವಂತಹ ಸಾಹಸವನ್ನು ಮಾಡಬಹುದು. ಮತ್ತೆ ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲದಿದ್ರೆ ಇದೀಗ ಸಮಯ, ನೀವು ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಒತ್ತಿ, ಆಮೇಲೆ ಎಲ್ಲರಿಗೂ ಕಳಿಸ್ಕೊಡಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ, ನನ್ನ ಹತ್ರ TCS ಶೇರ್ ಇದೆ ಅಂತ ಆದರೆ ನೀವು ಎಸ್ ಅಂತ ಹಾಕಿ, TCS ಶೇರ್ ಇಲ್ಲ ಅಂತಂದ್ರೆ ನೋ ಅಂತ ಹಾಕಿ. ನೀವು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.